is a major problem, sir. Sir, we're all human beings. Rain given water. Sir, Karnataka people, on one side, Tamil Nadu. ಅಪಾಪೋಲಿಗಳು ಯಾರು? ನೀವೇ. ಕಳ್ಳ ರಾಗಿ ಕಳ್ಳ, ನಾನು ಕಳ್ಳ ನೋಡಿ ಕೊಪ್ರಿ ಕಳ್ಳ ರಾಗಿ ಕಳ್ಳಲ್ಲ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಮ್ಮ 92ನೆಯ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ರಾಜ್ಯಸಭೆಯಲ್ಲಿ ನಿಂತು ನಮ್ಮ ಕರ್ನಾಟಕದ ಜನರಿಗೆ ಕುಡಿಯಲಿಕ್ಕಾದರೂ ನೀರು ಕೊಡಿ ಅನ್ನುವಂಥ ಮಾತನ್ನು ಹೇಳಿ ಕೈ ಮುಗಿದು ಬೇಡ್ಕೊಂಡ್ರೆ, ಇತ್ತ ನಮ್ಮ ವಿಧಾನಸಭೆಯಲ್ಲಿ ದೇವೇಗೌಡರ ಶಿಷ್ಯರಾದಂಥ ಶಿವಲಿಂಗೇಗೌಡರು ಬಿಜೆಪಿಯ ನಾಯಕರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಹಾಗಾದರೆ ದೇವೇಗೌಡರು ಪಾರ್ಲಿಮೆಂಟಲ್ಲಿ ಹೇಳಿದ್ದೇನು, ಜೊತೆಗೆ ಅವರ ಶಿಷ್ಯರಾದಂಥ ಶಿವಲಿಂಗೇಗೌಡರು ವಿಧಾನಸಭೆಯಲ್ಲಿ ಹೇಳಿದಂಥ ಆ ಕೆಟ್ಟ ಪದಗಳೇನು ಮತ್ತು ಆ ಪದಗಳ ನಡುವಿನ ವ್ಯತ್ಯಾಸವೇನು, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಮೊದಲು ದೇವೇಗೌಡರು ಹೇಳಿದಂಥ ಮಾತನ್ನು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ. ಅದಾದ ನಂತರ ಅವರ ಶಿಷ್ಯರಾದಂಥ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಸೇರಿದ ನಂತರ ಅವರ ಹಾವಭಾವ, ಅವರ ವೈಖರಿ, ಅವರ ಮಾತಿನ ಶೈಲಿ ಮತ್ತು ಅವರ ಪದ ಬಳಕೆಯಲ್ಲಿ ಆದಂಥ ವ್ಯತ್ಯಾಸ ಇವೆಲ್ಲವನ್ನು ನೋಡೋಣ. ಮೊದಲು ದೇವೇಗೌಡರು ಪಾರ್ಲಿಮೆಂಟಲ್ಲಿ ಮೊನ್ನೆ ಆಡಿದಂಥ ಮಾತು ಇದೀಗ ಇಡೀ ನಮ್ಮ ದೇಶಕ್ಕೆ ಮಾದರಿಯಾಗುವಂಥದ್ದು. ಅವರಿಗೆ 92 ವರ್ಷ, ಇದೀಗ ಅವರಿಗೆ 92 ವರ್ಷ. ತಮ್ಮ 92ನೆಯ ಇಳಿ ವಯಸ್ಸಿನಲ್ಲಿ ನಿಂತ್ಕೊಳ್ಳಿಕ್ಕಾಗಿಲ್ಲ. ಹಾಗಾಗಿ ಅವರಿಗೆ ಕೂತ್ಕೊಂಡೇ ಮಾತನಾಡುವಂಥ ಅವಕಾಶವನ್ನು ಲೋಕಸಭಾ ಸ್ಪೀಕರ್ ಅವರು ಅವಕಾಶವನ್ನು ಮಾಡಿಕೊಟ್ರು. ಅದಾದ ನಂತರ ಅವರು ಹೇಳ್ತಾರೆ ಅಂದರೆ, ಅವರು ಇದೀಗ ರಾಜ್ಯಸಭಾ ಸದಸ್ಯರಾಗಿದ್ದರೆ ಸುಮಾರು 6 ವರ್ಷ ಆಗ್ತಾ ಬಂದಿದೆ ಅವರಿಗೆ. ಇದೀಗ ಕೊನೆಯ 1 ತಿಂಗಳು ಮಾತ್ರ ಬಾಕಿ ಇದೆ. ಅವ್ರು ಹೇಳ್ತಾರೆ, ನನ್ನ ಕೊನೆಯ ಗಳಿಗೆಯಲ್ಲಿದ್ದೇನೆ, ಅಂದರೆ ವಯಸ್ಸಿನ ಕಾರಣಕ್ಕಾಗಲ್ಲ, ಅವರು ರಾಜ್ಯಸಭೆಯ ಮೆಂಬರ್ ಆಗಿ ಮತ್ತು ಕೊನೆಯ ಕ್ಷಣದಲ್ಲಿದ್ದೇನೆ, ನನ್ನ ಕೊನೆಯ ಗಳಿಗೆಯಲ್ಲಿದ್ದೇನೆ ಅಥವಾ ತನ್ನ ಕೊನೆಯ ರಾಜಕೀಯ ಗಳಿಗೆಯಲ್ಲಿದ್ದೇನೆ. ಈಗಲಾದರೂ ಕೂಡ ಎಲ್ಲ ಸದಸ್ಯರು ಮನಸ್ಸು ಮಾಡಿ ಅಥವಾ ನಮ್ಮ ಸರ್ಕಾರ ಮನಸ್ಸು ಮಾಡಿ ನಮ್ಮ ಕರ್ನಾಟಕದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ. ನಮ್ಮ ಕರ್ನಾಟಕದ ಅನೇಕ ಜಿಲ್ಲೆಯ ಜನರಿಗೆ ಕುಡಿಲಿಕ್ಕೂ ಕೂಡ ನೀರಿಲ್ಲ. ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಇಂಥ ವ್ಯವಸ್ಥೆಯನ್ನಾದರೂ ಕೂಡ ಮಾಡಿಕೊಡಿ. ನಾವು ಹಿಂದೆ ಕೂಡ ಇಂಥ ಪ್ರಯತ್ನವನ್ನು ಮಾಡಿದ್ದೇವೆ ಮತ್ತು ಮೋದಿಯವರು ಕೂಡ ಅನೇಕ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಕುಡಿಯುವ ನೀರಿನ ಯೋಜನೆ ಸರಿಯಾಗಿ ತಲುಪ್ತಾ ಇಲ್ಲ ಮತ್ತು ಈ ಕುಡಿಯುವ ನೀರಿನ ಯೋಜನೆಯನ್ನು ನೀವು ಮಾಡಿಕೊಡ್ಬೇಕು. ನಮ್ಮ ರಾಜ್ಯದ ಜನರಿಗೆ ಅಟ್ಲೀಸ್ಟ್ ಕುಡಿಲಿಕ್ಕಾದ್ರೂ ನೀರು ಕೊಡಿ ಅನ್ನುವಂಥ ಮಾತನ್ನು ಹೇಳಿ ಕೈ ಮುಗಿದು ಕೇಳ್ಕೊಂಡ್ರು. ಇದು ಒಬ್ಬ ರಾಜಕಾರಣಿಗೆ ಇರಬೇಕಾದಂಥ, ತನ್ನ ವಯಸ್ಸನ್ನು ಮೀರಿ ಇರಬೇಕಾದಂಥ ಒಂದು ಗುಣ ಮತ್ತು ಒಬ್ಬ ರಾಜಕಾರಣಿಯ ಲಕ್ಷಣ. ತಮ್ಮ 92ನೇ ವಯಸ್ಸಿನಲ್ಲಿ ಯಾವುದೂ ಬೇಡ, ಮನೆಯಲ್ಲಿರುವ ಅಥವಾ ಶೋಕಿ ಮಾಡುವ, ಇದು ಮಾಡುವ, ಅಟ್ಲೀಸ್ಟ್ 90+ ವಯಸ್ಸು ಬದುಕುವುದೇ 100ಕ್ಕೆ 2-3 ಜನ ಬದುಕ್ತಾರೆ. ಅಂಥ ಒಂದು ಕಠಿಣ ಡಯಟನ್ನು ನೋಡಿಕೊಂಡು ನಮ್ಮ ರಾಜ್ಯಕ್ಕಾಗಿ, ನಮ್ಮ ದೇಶಕ್ಕಾಗಿ ಪ್ರತಿಕ್ಷಣ ಹಂಬಲಿಸ್ತಾ ಇರುವಂಥ ದೇವೇಗೌಡರು ಒಂದು ಕಡೆ ಆದರೆ ಅದರ ಹಿನ್ನೆಲೆ ಬೇರೆ ಇರುತ್ತೆ. ಕೆಲವೊಂದು ರಾಜಕೀಯ ಕಾರಣವೂ ಇರುತ್ತೆ, ಅದು ಬೇರೆ, ಅದು ಈಗ ಚರ್ಚೆಗೆ ಗ್ರಾಸವಲ್ಲ. ಆದರೆ ರಾಜಕೀಯದ ಹೊರತಾಗಿ ಅವರು ದೆಹಲಿಗೆ ಹೋಗಿ ಆ ಮೈ ಕೊರೆಯುವ ಚಳಿಯಲ್ಲಿ ಕೂತ್ಕೊಂಡು ತಮ್ಮ 92ನೇ ವಯಸ್ಸಿನಲ್ಲಿ ಮಾತಾಡೋದಿಲ್ಲ, ಆ ಮಾತಿಗಾದರೂ ಕೂಡ ಒಂದು ಸೆಲ್ಯೂಟನ್ನು ಹೊಡೆಯಲೇಬೇಕಾಗತ್ತೆ. ಇನ್ನು ಅವರ ಶಿಷ್ಯ ಶಿವಲಿಂಗೇಗೌಡರು ಅವರ ಗರಡಿಯಲ್ಲಿ ಬೆಳೆದು 4-5 ಬಾರಿ ಅರಸೀಕೆರೆಯಿಂದ MLA ಆದ ನಂತರ ಕೆಲವೊಂದು ರಾಜಕೀಯ ಕಾರಣಕ್ಕಾಗಿ ಅಲ್ಲಿ ತಮಗೆ ಸ್ಥಾನಗೇನ ಸಿಗಲ್ಲ ಅಥವಾ ತಮಗೊಂದು ಒಳ್ಳೆಯ ಹುದ್ದೆ ಸಿಗಲ್ಲ ಎನ್ನುವಂಥ ಕಾರಣಕ್ಕಾಗಿ ರಾಜಕೀಯ ಭವಿಷ್ಯಕ್ಕಾಗಿ DK ಶಿವಕುಮಾರ್ ಅವರ ಒಂದು ನಿರ್ದೇಶನದಂತೆ ಅರಸೀಕೆರೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷದಿಂದ ಅರಸೀಕೆರೆಯಲ್ಲಿ ಟಿಕೆಟ್ ಪಡೆದು ಮತ್ತೆ MLA ಆದಂಥವ್ರು. ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಕೆಲವೊಂದು ಕಾರಣಕ್ಕಾಗಿ. ಅದಾದ ನಂತರ ಅವರು ವಿಧಾನಸಭೆಯಲ್ಲಿ ಕಳೆದ 2 ವರ್ಷದಿಂದ ಮಾತನಾಡುವಾಗ ಕರಾವಳಿಯ MLAಗಳು ಅಂದರೆ ಉತ್ತರ ಕನ್ನಡ MLA, ಮಂಗಳೂರಿನ MLAಗಳಾದಂಥ ಹರೀಶ್ ಪೂಂಜಾ, ವೇದವಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅನ್ನುವಂಥ ಈ MLAಗಳು ಯಾವಾಗ ಶಿವಲಿಂಗೇಗೌಡರು ಮಾತನಾಡಲಿಕ್ಕೆ ಹೇಳ್ತಾರಲ್ಲ, ಆವಾಗ ಪದೇ ಅವರಿಗೆ ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನ ಕೂಡ ಆಗ್ತಿತ್ತು. ಅದಕ್ಕೂ ಕೂಡ ಒಂದು 3-4 ಕಾರಣ ಇದೆ. ಯಾವಾಗ ವೇದವ್ಯಾಸ್ ಕಾಮತ್ ಮಾತನಾಡ್ಲಿಕ್ಕೆ ಬಂದರು, ಯಾವಾಗ ಹರೀಶ್ ಪೂಂಜಾ ಮಾತನಾಡ್ಲಿಕ್ಕೆ ಬಂದರು, ಯಾವಾಗ ಭರತ್ ಶೆಟ್ಟಿ ಮಾತಾಡ್ಲಿಕ್ಕೆ ಬಂದರು, ಆಗ ಶಿವಲಿಂಗೇಗೌಡರು ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಮಂಗಳೂರಿನ MLAಗಳು ಕರ್ನಾಟಕವನ್ನು ಹಾಳು ಮಾಡಲಿಕ್ಕೆ ಬಂದಿದ್ರಿ, ನೀವು ಯಾಕಪ್ಪ MLAಗಳಾದ್ರಿ? ನೀವು MLAಗಳಾದ ನಂತರ ನಮ್ಮ ಕರ್ನಾಟಕ ಹೊತ್ತಿ ಉರಿತಿದೆ. ಈ ಕೋಮು ದ್ವೇಷ ಅಥವಾ ಈ ಜಾತಿ ಧರ್ಮದ ಮಧ್ಯೆ ಆಗ್ತಿರುವಂಥ ಎಲ್ಲಕ್ಕೂ ನೀವೇ ಕಾರಣ, ನೀವೇ ಬೆಂಕಿ ಹಾಕ್ತಾ ಇದ್ರಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದರಿಂದ ರೊಚ್ಚಿಗೆದಂಥ ಈ MLAಗಳು ಯಾವಾಗ ಶಿವಲಿಂಗೇಗೌಡರು ಮಾತನಾಡ್ಲಿಕ್ಕೆ ಹೇಳ್ತಾರಲ್ಲ, ಅದಾದ ನಂತರ ತಾವು ಎದ್ದು ಬೇರೆ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರಿಗೆ ಡಿಸ್ಟರ್ಬನ್ನು ಮಾಡ್ತಿದ್ರು. ಅದರ ಮುಂದುವರೆದ ಭಾಗವಾಗಿ ಮೊನ್ನೆ ಕೂಡ ಅದೇ ಹಂತಕ್ಕೆ ಹೋದಾಗ, ಬಾವಿಗಿಳಿದಾಗ, ಸದನಕ್ಕೆ
ಸದನವನ್ನು ನಡೆಸಲಿಕ್ಕೆ ಅಡ್ಡಿಪಡಿಸಿದಾಗ ಬಿಜೆಪಿ ನಾಯಕರು ಅದು ಪಕ್ಷದ ಒಂದು ಕಾರ್ಯಕ್ರಮ ಆಗಿದೆ. ಅಂದ್ರೆ ಪಕ್ಷದ ಒಂದು ರೂಪುರೇಷನ್ ಪ್ಲಾನ್ ಅಂತೆ ಅಲ್ಲಿನ ಎಮ್ ಎಲ್ ಹಾಗೆ ಮಾಡ್ತಾರೆ. ಅದಾದ ನಂತರ ರೊಚ್ಚಿಗೆದಂತ ಶಿವಲಿಂಗೇಗೌಡರು ಮತ್ತೆ ಪದೇ ಪದೇ ಹರಿಹಾಯ್ಲಿಕ್ಕೆ ಹೋಗ್ತಾರೆ. ಯಾವ ಲೆವೆಲಿಗೆ ಅಂದ್ರೆ, ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ, RSS ನಿಮಗೆ ಮಾನ ಮರ್ಯಾದೆ ಇದೆಯಾ? ಸರಣು ಸಲ್ಗಾರ್, ನಿನ್ನ ಹೆಂಡತಿ ಎಷ್ಟು ತಹಸೀಲ್ದಾರ್ ಎಷ್ಟು ದುಡ್ಡು ಮಾಡಿದ್ದಾರೆ ನೋಡಿ. ಕೆಲವೊಂದು ಪದವನ್ನ ಬಳಸಲಿಕ್ಕೆ ಆಗಲ್ಲ, ಆ ಬಳಸಿದ್ರು ಕೂಡ ಅದನ್ನ ತೆಗೆದು ಹಾಕ್ಬಹುದು. ಆದ್ರೆ ಟೆಲಿಕಾಸ್ಟ್ ಅಂತ ವಿಡಿಯೋ ಎಲ್ಲಾ ಕಡೆ ಹರಿದಾಡ್ತಾ ಇರತ್ತೆ. ನೀವು ರೆಫರೆನ್ಸ್ ಆಗಿ ಇಟ್ಕೊಳ್ಳುವಂತ ಕಡತ ಇದೆಯಲ್ಲ, ಪ್ರತಿಯೊಂದು ಸದನದಲ್ಲಿ ಪ್ರತಿಯೊಂದು ಆಡಿದಂತ ಮಾತು ಅಲ್ಲಿ ಟೈಪ್ ಆಗಿ ಸೇವ್ ಆಗುತ್ತೆ, ಟೈಪ್ ಆಗಿ ಭದ್ರವಾಗುತ್ತೆ. ನೀವು ಏನೇ ಮಾತಾಡ್ಬೋದು, ಯಾರೇ ಒಂದೇ ಒಂದು ಮಾತನಾಡಿದ್ರು ಕೂಡ ಅದು ಟೈಪ್ ಆಗುತ್ತೆ ಮತ್ತು ಅದು ಖಂಡಿತವಾಗಿ ಅಲ್ಲಿ ಲಿಖಿತ ರೂಪದಲ್ಲಿ ಇರುತ್ತೆ. ಅಂತ ಕಡತದ ರೂಪದಲ್ಲಿ ನೀವು ಆಡಿದಂಥ ಕೆಟ್ಟ ಮಾತನ್ನು ತೆಗೆದುಹಾಕ್ಬೋದೇ ಹೊರತು ಆ ನೇರ ಪ್ರಸಾರವನ್ನ ನೋಡ್ತಾ ಇರುವಂತ ಅಲ್ಲಿ ಟೆಲಿಕಾಸ್ಟ್ ಅಂತ ವಿಷಯವನ್ನ, ಅಲ್ಲಿ ಆ ಗಮನಕ್ಕೆ ಬಂದ ವಿಷಯವನ್ನ ಯಾವತ್ತೂ ತೆಗೆದುಹಾಕ್ಲಿಕ್ಕಾಗಲ್ಲ. ಅವ್ರು ಹೇಳಿದಂಥ ಮಾತು, BJPಯವರ ನಿಮ್ಗೆ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ, ನೀವು ಕಡತ ತೆಗೆದು ಹಾಕ್ಬೋದು, ಆದ್ರೆ ಅದನ್ನ ಟೆಲಿಕಾಸ್ಟ್ ಆಗಿದೆ, ವಿಡಿಯೋ ರೆಕಾರ್ಡ್ ಆಗಿದೆ, ಎಲ್ಲವೂ ಕೂಡ ಆಗಿದೆ, ಅದನ್ನ ತೆಗೆದು ಹಾಕ್ಲಿಕ್ಕಾಗಲ್ಲ. RSS ಅದು ತೆಗೆದು ಹಾಕ್ಲಿಕ್ಕಾಗಲ್ಲ. ಜೊತೆಗೆ ನಿಮ್ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ, ಸರಣು ಸಲ್ಗಾರ್, ನಿನ್ನ ಹೆಂಡತಿ ತಹಸೀಲ್ದಾರ್ ಎಷ್ಟು ದುಡ್ಡು ಮಾಡಿದರೆ ಗೊತ್ತಲ್ವಾ? ನೋಡಿ, ಅಲ್ಲಿ ಆ ವ್ಯಕ್ತಿ ಇಲ್ಲ ಅಂದ್ರೆ ಆ ವ್ಯಕ್ತಿಯ ಬಗ್ಗೆ ಬೇರೆ ವ್ಯಕ್ತಿ ಬಗ್ಗೆ ಮಾತನಾಡ್ಲಿಕ್ಕಾಗಲ್ಲ. ನೀವು ಸದನದಲ್ಲಿ ಮಾಜಿಗಳ ಬಗ್ಗೆ ಮಾತನಾಡಲಿಕ್ಕಾಗಲ್ಲ, ಸದನಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಬಗ್ಗೆ ನಿಮಗೆ ಮಾತನಾಡಲಿಕ್ಕೆ ಅರ್ಹತೆನೇ ಇಲ್ಲ ಮತ್ತು ನಿಯಮದ ರೂಲ್ಸ್ ಪ್ರಕಾರವೂ ಇಲ್ಲ. ಹಾಗಾಗಿ ಶಿವಲಿಂಗೇಗೌಡರು ಹೇಳಿದಂಥ ಮಾತು ಅಂದ್ರೆ ಸರಣು ಸಲ್ಗಾರ್ ಅವರ ಪತ್ನಿಯ ಬಗ್ಗೆ ಹೇಳಿದ ಮಾತು ಅದು ತಪ್ಪಾಗತ್ತೆ. ಯಾಕೆ ಹೀಗೆ ಮಾಡ್ತಾರಂದ್ರೆ ಅದಕ್ಕೊಂದು ಕಾರಣ ಇದೆ. ಪದೇ ಪದೇ ಶಿವಲಿಂಗೇಗೌಡರು ಎದ್ದು ನಿಂತಾಗ ಬಿಜೆಪಿಯ ಕರಾವಳಿ MLA ಗಳು, ಮಂಗಳೂರು ಬೆಲ್ಟ್ MLA ಪದೇ ಪದೇ ಡಿಸ್ಟರ್ಬ್ ಮಾಡ್ತಾರೆ. ಯಾಕೆ ಡಿಸ್ಟರ್ಬ್ ಮಾಡ್ತಾರೆ ಅಂದ್ರೆ ಅದಕ್ಕೂ ಕೂಡ ಶಿವಲಿಂಗೇಗೌಡ ಅವರೇ ಕಾರಣ. ಒಂದು ಕಾಲದಲ್ಲಿ ಹೇಳಿದಂಥ ಮಾತು, ನಿಮ್ಮ ಮಂಗಳೂರಿನ MLA ಗಳು ಈ ನಮ್ಮ ಕರ್ನಾಟಕವನ್ನು ಒಡೆತಾರೆ ಮತ್ತು ಬೆಂಕಿ ಹಾಕ್ತಾರೆ ಅನ್ನುವಂಥ ಮಾತಿದೆಯಲ್ಲ, ಅದು ಕಾರಣವಾಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಕೆಲ ದಿನಗಳ ಹಿಂದೆ ಆಡಿದಂಥ ಮಾತು ಮತ್ತು ಮೊನ್ನೆ ಆಡಿದಂಥ ಮಾತನ್ನು ಸುನೀಲ್ ಕುಮಾರ್ ಅವರು, ಅಂದ್ರೆ ಕಾರ್ಕಳದ MLA ಸುನೀಲ್ ಕುಮಾರ್ ಅವರು ಹೇಳ್ತಾರೆ, ಯಾವ ಪದಗಳನ್ನ ಕೆಟ್ಟ ಪದಗಳನ್ನ ಶಿವಲಿಂಗೇಗೌಡರು ಹೇಳಿದ್ದಾರೆ. ಯಾವ ಪದ? ಮಿಂಡ್ರಿ ಎನ್ನುವಂಥ ಪದವನ್ನು ಹೇಳಿದ್ರು, ಪೆಂಗ ಎನ್ನುವಂಥ ಪದವನ್ನು ಹೇಳಿದ್ರು, ಅಪಾಪೋಲಿ ಎನ್ನುವಂಥ ಮಾತನ್ನು ಹೇಳಿದ್ರು. ಹೀಗೆ ಇಂಥ ಮಾತನ್ನ ಹೇಳುವುದರ ಮುಖಾಂತರ ಇಡೀ ಸದನಕ್ಕೆ ಅಗೌರವವನ್ನು ತಂದ್ರು ಎನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಅವರು ಒಪ್ಪಿಗೆ ಕೂಡ ಕೊಟ್ಟಿಲ್ಲ, ಅದು ಸುಳ್ಳು ಅಂತಂದ್ರೆ ಕಡತದಲ್ಲಿದೆ, ಕಡತದ ಬುಕ್ಕನ್ನೇ ತೆಗೆದುಕೊಂಡು ಬಂದ್ರು. ಆದ್ರೆ ಇವೆಲ್ಲವನ್ನ ನೋಡ್ತಾ ಇರುವಂತ ಸ್ಪೀಕರ್ ಆದಂತ UT ಖಾದರ್ ಅವರು ನಗ್ತಾ ಇದ್ರು. ಇದು ಕೂಡ ಕೆಲವೊಂದು ಸದನದ ಗೌರವಕ್ಕೆ ಧಕ್ಕೆ ತರುವಂಥದ್ದು. ಆದ್ರೆ ಸದನ ಅಂದ ಕೂಡಲೇ ನಾನು ನೋಡಿದ ಪ್ರಕಾರ ರಮೇಶ್ ಕುಮಾರ್ ಆಗಿರ್ಬೋದು, ಕಾಗೋಡು ತಿಮ್ಮಪ್ಪ ಆಗಿರ್ಬೋದು, ಆಗಿರ್ಬೋದು, ಬೇರೆ ವ್ಯಕ್ತಿಗಳು ಬಂದಾಗಲೂ ಕೂಡ ನನಗೆ ಕಾಗೋಡು ತಿಮ್ಮಪ್ಪ ಅವರು ಜೊತೆಗೆ ಹೋಲಿಕೆ ಮಾಡುವಂತ ಒಂದು ಸ್ಪೀಕರ್ನ UT ಖಾದರ್. ಯಾಕಂದ್ರೆ UT ಖಾದರ್ ಪಕ್ಷದ ಹೊರತಾಗಿ ಕೆಲವೊಂದು ಕೆಲಸವನ್ನು ಮಾಡ್ತಾರೆ, ಅಂದ್ರೆ ಅವರು ಪಕ್ಷಾತೀತವಾಗಿ ಕೆಲಸವನ್ನು ಮಾಡ್ತಾರೆ. ರಮೇಶ್ ಕುಮಾರ್ ಅವರು ಕೆಲವೊಂದು ಪಕ್ಷವಾಗಿ ಕೆಲಸ ಮಾಡಿದ್ರು, ಕಾಗೇರಿ ಅವರು ಪಕ್ಷವಾಗಿ ಕೆಲಸ ಮಾಡಿದ್ರೆ UT ಖಾದರ್ ಪಕ್ಷಾತೀತವಾಗಿ ಕೆಲವೊಂದು ಕೆಲಸವನ್ನು ಮಾಡ್ತಾರೆ. ಸಭಾಪತಿಗಳಾದಂಥ ಹೊರಟ್ಟಿಯವರು ಕೂಡ ಒಂದೇ ಲೆವೆಲ್ಗೆ ಓಕೆ ಎಂಬುದಾದ್ರೆ, ಒಂದು ಕಡೆ ದೇವೇಗೌಡರಂತ ಇಡೀ ವಯಸ್ಸಿನ ಹಿರಿಯ ನಾಯಕ, ಮಾಜಿ ಪ್ರಧಾನಿ ನಮ್ಮ ಕರ್ನಾಟಕಕ್ಕೆ ನೀರು ಕೊಡಿ ಅಂದ್ರೆ ಅವರ ಶಿಷ್ಯರಾದಂಥ ಶ್ರೀಮಾನ್ ಶಿವಲಿಂಗೇಗೌಡರು ಪಕ್ಷದ ಸದಸ್ಯರುಗಳಿಗೆ ಅಥವಾ MLAಗಳಿಗೆ ಅಥವಾ ರಾಜ್ಯದ MLAಗಳಿಗೆ ಅಪಾಪೋಲಿ ಅನ್ನೋದಾಗ್ಲಿ, ಮಿಂಟ್ರಿ ಅನ್ನೋದಾಗ್ಲಿ, ಪೆಂಗ ಅನ್ನೋದಾಗ್ಲಿ ಬೇರೆ ಶಬ್ದಗಳನ್ನ ಹೇಳಿ ಇಡೀ ನಮ್ಮ ಕರ್ನಾಟಕದ ಮರ್ಯಾದೆಯನ್ನು ತೆಗಿತಿದ್ರೆ ಅವರ ಕ್ಷೇತ್ರಕ್ಕೆ ಒಳ್ಳೆಯದನ್ನು ಮಾಡಿರ್ಬೋದು, ಅವರು ಕೂಡ ಅವರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿರ್ಬೋದು. ಆದರೆ ಸರ್ಕಾರ ಅಂದ ಕೂಡಲೇ ಅಥವಾ ಜನರ ಮುಂದೆ ಮಾದರಿಯಾಗಬೇಕಾದಂಥ ಇಂಥ ವ್ಯಕ್ತಿಗಳು ಅಥವಾ ಇಂಥ ಹಿರಿಯ ವ್ಯಕ್ತಿಗಳು ಇಂಥ ಕೆಟ್ಟ ಶಬ್ದವನ್ನು ಆಡೋದ್ರ ಮುಖಾಂತರ ತಮ್ಮ ಮರ್ಯಾದೆಯನ್ನು ತಾವೇ ಹರಾಜಾಗ್ತಾ ಇದ್ದಾರೆ. ನಾನು MLAಗಳ ಒಂದು ಪ್ರಯಾರಿಟಿ ಹೇಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ, ಅವ್ರಿಗೆ ಎಷ್ಟು ಸ್ಟೇಟಸ್ ಇದೆ ಅನ್ನೋದನ್ನು ಹೇಳ್ತಾ ಹೋಗಿದ್ದೇನೆ. ಸಚಿವರಲ್ಲ, MLAಗಳು ಹೇಳ್ತೇನೆ. ನಮ್ಮ IAS ಅಥವಾ IPS ಆಫೀಸರ್ಗಳು ಇರ್ತಾರಲ್ಲ, ಅವ್ರಿಗೊಂದು ಪ್ರಯಾರಿಟಿ ಅಂತ ಇರುತ್ತೆ. ಅವ್ರಿಗೆ ಹೈಯೆಸ್ಟ್ ಪ್ರಯಾರಿಟಿ ಅಂದರೆ CS ಅಂದರೆ ಚೀಫ್ ಸೆಕ್ರೆಟರಿಗೆ. ಈ ಅಧಿಕಾರಿಗಳ ಹುದ್ದೆಯಲ್ಲಿ ನಂಬರ್ 1 ಅಧಿಕಾರಿ ಅಂದರೆ ಅದು CS ಆಗಿರ್ತಾರೆ, ಅಂದರೆ ಚೀಫ್ ಸೆಕ್ರೆಟರಿ ಆಗಿರ್ತಾರೆ. ಈಗ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಇದ್ದಾರೆ, ಅವರಕ್ಕಿಂತ ಒಂದು ಮೇಲಿನ ಪ್ರಯಾರಿಟಿ MLAಗಳಿಗೆ ಇರ್ತಾರೆ. ಯಾಕಂದ್ರೆ MLA ಅಂದ ಕೂಡಲೇ ಅದು ಶಾಸನವನ್ನು ರಚನೆ ಮಾಡುವವರು. CS ಅಥವಾ ಅದು ಅಧಿಕಾರಿಗಳು ಅದನ್ನ ಕಾರ್ಯರೂಪಕ್ಕೆ ತರುವಂತವರಾಗಿರುತ್ತೆ. ಹಾಗಾಗಿ ಒಂದು ಚೀಫ್ ಸೆಕ್ರೆಟರಿಗಿಂತ ದೊಡ್ಡದಾದಂಥ ಪ್ರಯಾರಿಟಿಯನ್ನ ಹೊಂದಿರುವಂತ MLAಗಳು ಈ ಲೆವೆಲ್ಗೆ ಆಟೋಟೋಪದ ಮಾತನ್ನ ಆಡಿ ತಮ್ಮ ಮರ್ಯಾದೆಯನ್ನು ತಾವು ಹರಾಜಕೊಳ್ಳೋದಿದೆಯಲ್ಲ, ಅದು ವಿಧಾನಸಭೆಗೆ ಮತ್ತು ರಾಜ್ಯಕ್ಕೆ ದೊಡ್ಡ ಅವಮಾನ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.